ಚೆನ್ನಾಗಿದೆ ಸರ್ ಪಿಕ್ಚರು. ಇಲ್ಲಿ ಕರಾವಳಿ ಪ್ರಾಂತದಲ್ಲಿ ವೀರಕಂಬಳ ಅಂತ ಇತ್ತು. ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿದವರು ಇವತ್ತು ಡಾಕ್ಟರ್ ಬಾಬು ರಾಜ್ ಸಿಂಗ್ ಬಾಬು ಅವರು. ಎಲ್ಲರೂ ಕೂಡ ಈ ವೀರಕಂಬಳವನ್ನು ಬಂದು ಜನ ನೋಡಬೇಕು. ಇದರಿಂದ ಎಲ್ಲ ಚೆನ್ನಾಗಿದೆ ಪಿಕ್ಚರು. ಎಲ್ಲ ರಿಯಲ್ ಸ್ಟೋರಿ. ಅಲ್ಲಿ ವೀರಕಂಬಳ ಓಡಿಸೋರು ಶ್ರೀನಿವಾಸ್ ಗೌಡ ಅಂತ ಇರೋರನ್ನ ಅಲ್ಲಿ ಚೆನ್ನಾಗಿದೆ ಪಿಕ್ಚರ್. ಫಸ್ಟ್ ಕ್ಲಾಸ್ ಆಗಿದೆ ಸರ್. ಒಳ್ಳೆ ಸ್ಟೋರಿ, ಸ್ಕ್ರಿಪ್ಟ್ ಚೆನ್ನಾಗಿದೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಕಮಲ ಹಿಂಗೆ ಬರುತ್ತೆ, ಹಿಂಗಿರುತ್ತೆ, ಒರಿಜಿನಾಲಿಟಿ ಹಿಂಗಿರುತ್ತೆ ಅಂತ. ನಾನು ಯಾವಾಗಲೂ ನೋಡ್ತಿದ್ದಿದ್ದು ಅಷ್ಟೇ, ಅಲ್ಲೂ ಇಲ್ಲೂ ಹಸು ಕೋನಗಳು. ಇವತ್ತು ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡೋವಾಗ ತುಂಬ ಖುಷಿ ಅನಿಸ್ತು. ಅಂದರೆ ನಿಜಾಗ್ಲೂ ಇಷ್ಟು ಫೋಕಸ್ ಮಾಡಿ ತೆಗಿಬೋದಾ, ಇಷ್ಟು ಡೈರೆಕ್ಟಾಗಿ ಕಮಲದ ಬಗ್ಗೆ ತೆಗಿಬೋದಾ ಅಂತ ತುಂಬ ಚೆನ್ನಾಗಿ ಮಾಡಿದರು. ಆದರೂ ಹೆಗ್ಡೆ ಅವರು ಬಂದು ಅವ್ರು ಮಾತಾಡಿದ ಮೇಲೆ ಆ ಗೂಸ್ ಬಾಂಬ್ ಫೀಲಿಂಗ್ ಬರುತ್ತೆ. ತುಂಬ ಲಕ್ಕಿ ಅನಿಸ್ತು ಫಿಲಮ್ ನೋಡೋವಾಗ. ಕೆಲವು ಸೀನ್ಸು ಗೂಸ್ ಬಾಂಬ್ಸೆ. ಮೇನ್ಲಿ ಪ್ರಕಾಶ್ ರಾಜ್ ಅವರು ರವಿಶಂಕರ್ ಸರ್ ಆರ್ಗ್ಯೂ ಮಾಡೋವಾಗ ತುಂಬ ಡೆಪ್ತಾಗಿ ಆರ್ಗ್ಯೂ ಮಾಡ್ತಾರೆ. ರಿಯಾಲಿಟಿ ಏನೇನಿದೆ, ಕಮಲದ ವಿಚಾರ ಏನೇನಿದೆ. ನಮ್ಮ ಪ್ರಕಾಶ್ ಕೆಲವು ಮಾತು ಹೇಳುವಾಗ ಹೆಂಗೆ ಬೀಫ್ ಎಕ್ಸ್ಪೋರ್ಟ್ ಇಂಡಿಯಾದಲ್ಲಿ ಹೈಯೆಸ್ಟ್ ಆಗ್ತಿದ್ರು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ದಿರಾ ಇಂಥ ಚಿಕ್ಕ ಚಿಕ್ಕ ಕೇಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದೆ ಅಂತ ಹೇಳುವಾಗ ನಿಜ ಅನಿಸ್ತು. ದೇರ್ ಆರ್ ಲಾಟ್ ಆಫ್ ಟಾಪಿಕ್ಸ್ ದಟ್ ನಾವು ಯೂತ್ ಕಾನ್ಸಂಟ್ರೇಟ್ ಮಾಡೋರು ತುಂಬ ಟಾಪಿಕ್ಸ್ ಇದ್ದಾವೆ. ಅದ್ರ ಮೇಲೆ ಹಿಂಗೆ ಕಮಲ ನೋಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ರವಿಶಂಕರ್ ಅವರ ಒಂದು ಅದ್ಭುತವಾದಂಥ ಒಂದು ವಾದ, ಮತ್ತು ಅನೇಕ ಈ ಕಾಂತಾರದಲ್ಲಿ ಮಾಡಿದಂಥ ನಟರು ಈ ರೀತಿಯೂ ಆ್ಯಕ್ಟ್ ಮಾಡ್ತಾರ, ಸಿನಿಮಾದಲ್ಲಿ ಈ ರೀತಿ ಮಾಡಲಿಕ್ಕೆ ಸಾಧ್ಯನಾ? ನಾವೆಲ್ಲ ಅಂದ್ಕೊಂಡಿದ್ದು ಸಿನಿಮಾ ಅಂದರೆ ಭಾಳ ಪ್ರಾಕ್ಟೀಸ್ ಮಾಡಬೇಕು, ಅದರಿಂದ ತುಂಬ ಶ್ರಮ ಇದೆ ಅಂತ. ಆದರೆ 2-3 ಮೂವಿ ಮಾಡಿದವರು ಇವತ್ತು ಜಗತ್ ಪ್ರಸಿದ್ಧವಾಗ್ತಾರಂದರೆ ವೀರಕಂಬಳ ಮೂವಿ ತುಂಬ ಸುಂದರವಾಗಿದೆ. ಈ ಮೂವಿಯನ್ನು ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ನೋಡಬೇಕು. ಈ ಕಂಬಳ ಮೂವಿಯನ್ನು ಯಶಸ್ವಿಗೊಳಿಸಬೇಕು. ಯಾರೂ ಕೂಡ ನಮ್ಮ ಕನ್ನಡವನ್ನು ಉಳಿಸೋದಕ್ಕೆ ಹಿಂಸರಿಬಾರ್ದು. ಇವತ್ತು ಮೂವಿಗಳನ್ನು ನೋಡೋದು ಕಷ್ಟ ಆಗಿದೆ, ಆದರೆ ತಾವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ವೀರಕಂಬಳ ಮೂವಿಯನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್. ಸಿನಿಮಾದಲ್ಲಿ ಒಂದು ಜೀವನನೇ ಇದೆ ಸರ್. ನಾವು ಹೇಳೋದಲ್ಲ, ಮೂವಿನ ಬಂದು ಥಿಯೇಟ್ರಿಗೆ ನೋಡಿ, ಥಿಯೇಟ್ರಲ್ಲಿ ಮೂವಿ ನೋಡಿದ್ರೆ ನಿಜವಾಗ್ಲೂ ಅದನ್ನು ಅರ್ಥಕೊಂಡು ಜನ ನಿಜವಾಗ್ಲೂ ಬುದ್ಧಿ ಕಲಿತಾರೆ. ಮತ್ತು ಸರ್ಕಾರಗಳು ಇದನ್ನು ನೋಡಿ ಎಚ್ಚೆತ್ಕೋಬೇಕು. ಇನ್ನು ಮುಂದೆ ಯಾರೇ ಏನು ದ್ವೇಷ ಮಾಡಬಾರ್ದು. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ, 68 ವರ್ಷ ಮೂವಿ ಇದು ನಿಂತಿತ್ತು ಕಂಬಳ. ಆ ಕಂಬಳಕ್ಕೆ ಜಯ ಸಿಕ್ಕಿ ಮತ್ತೆ ಕಂಬಳ ಮಾಡ್ತಿದ್ದಾರೆ. ಕಂಬಳ ಅಂತಲ್ಲ, ಒಂದು ಜೀವನನೇ ಇದೆ ಇದರಲ್ಲಿ. ಆ ಜೀವನನ ನಿಜವಾಗ್ಲೂ ಇನ್ಯಾವತ್ತೂ ನಿಲ್ಲಿಸಬಾರ್ದು. ಇದು ಒಂದು ಕ್ರೀಡೆ ಥರ ತೊಗೋಬೇಡಿ. ಒಂದು ಮನೆತನಕ್ಕೆ ಮತ್ತು 2 ಊರುಗಳಿಗೆ, ತುಳುನಾಡು ಏನಿದೆ ಇಡೀ ಕರ್ನಾಟಕಕ್ಕೆ ಅಂದ್ಕೊಳ್ಳಿ, ಅದು ತುಂಬ ಇದಾಗಿದೆ ಮತ್ತು ಒಂದು ಸಂದೇಶ ಕೊಟ್ಟಿದೆ ಈ ಮೂವಿ. ದಯವಿಟ್ಟು ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾವು ಹೇಳ್ತೀವಿ ಸರ್. ಧನ್ಯವಾದಗಳು.